ಹೋಮ್ ವೆಲ್ಕಮ್ ಬ್ಯಾಕ್ ಟು ಹನಿಧ್ವನಿ ಯೂಟ್ಯೂಬ್ ಚಾನಲ್. ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ನನ್ನ ಸಂಕ್ರಾಂತಿ ಹಬ್ಬ ಸೆಲೆಬ್ರೇಷನ್ ಸ್ಟಾರ್ಟ್ ಆಗಿದ್ದು ಮಾರ್ನಿಂಗ್ 3:30ಗೆ. 4 ಆಯಿತು. ನಾನು ಮನೆಯೆಲ್ಲ ಗುಡಿಸಿ ಸಾರಿಸೋ ಅಷ್ಟೊತ್ತಿಗೆ ನೆಕ್ಸ್ಟು ಸ್ನಾನಕ್ಕೆ ಹೋಗಿ ಬಂದು ಮೊದಲು ಪೂಜೆಗೆಲ್ಲ ರೆಡಿ ಮಾಡಿ ಇಟ್ಕೊಂಡು ಅಡುಗೆ ಆಮೇಲೆ ಮಾಡೋಣ ಅಂತ ಅಂದ್ಕೊಂಡೆ. ಮೊದಲಿಗೆ ಅಷ್ಟರಲ್ಲಿ ಪ್ರಸಾದ ಮಾಡೋದಕ್ಕೆ ಅಂದರೆ ಪೊಂಗಲ್ ಮಾಡೋದಕ್ಕೆ ಮೊದಲಿಗೆ ನಾನು ಒಂದು ತೋರಿಸ್ತಾ ಇರೋಂಥ ಕಪ್ಪಲ್ಲಿ ಅರ್ಧ ಕಪ್ಪಷ್ಟು ಹೆಸರುಬೇಳೆ ಮತ್ತು ತುಪ್ಪ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಸೇಮ್ ಅದೇ ಕಪ್ಪಲ್ಲೇ 1 ಕಪ್ಪಷ್ಟು ಅಕ್ಕಿಯನ್ನು ಹಾಕಿ ತೊಳೆದ್ಬಿಟ್ಟು ಅದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. 1 ಲೋಟ, ದೊಡ್ಡ ಲೋಟದಲ್ಲಿ 1 ಲೋಟ ನೀರು ಹಾಕ್ಕೊಂಡು 3 to 4 ವಿಷಲ್ಸ್ ಬೇಯಿಸ್ಕೊಳ್ತೀನಿ. ಆ ಪ್ರಸಾದಕ್ಕೆ ಮಾಡೋಕೆ ಇಟ್ಬಿಟ್ಟು ಅದು ಬೇಯೋ ಅಷ್ಟರೊಳಗಡೆನೆ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡಿಕೊಂಡೆ. ಪೂಜೆಗೆಲ್ಲ ರೆಡಿ ಮಾಡಿಟ್ರೆ ಅಡುಗೆ ಎಲ್ಲ ಮಾಡಿ ಆಮೇಲೆ ಪೂಜೆ ಮಾಡೋದಕ್ಕೆ ಈಸಿ ಆಗುತ್ತೆ. ಸ್ನಾನ ಮಾಡ್ಕೊಂಡಿದ್ದ ತಕ್ಷಣನೇ ಪೂಜೆ ಮಾಡಿದ್ರೆ ಅಥವಾ ಪೂಜೆಗೆ ರೆಡಿ ಮಾಡಿಟ್ಕೊಂಡ್ರೆ ನನಗೇನೋ ಒಂಥರ ಸ್ಯಾಟಿಸ್ಫ್ಯಾಕ್ಷನು. ಅದಕ್ಕೆ ನಾನು ಪೂಜೆ ಮಾಡಿದ ತಕ್ಷಣ ನೈವೇದ್ಯ ಮಾಡೋದಕ್ಕೆ ಪ್ರಸಾದ ಇರೋದಿಲ್ಲ. ಅದಕ್ಕೋಸ್ಕರ ಇವತ್ತು ಫಸ್ಟ್ ಪೂಜೆಗೆಲ್ಲ ರೆಡಿ ಮಾಡಿ ಇಟ್ಕೊಂಡು ಪ್ರಸಾದ ಮಾಡಿಕೊಂಡು ಆಮೇಲೆ ಪೂಜೆ ಮಾಡೋಣ ಅಂತೇಳಿ ಅಂದ್ಕೊಂಡು ಸ್ಟಾರ್ಟ್ ಮಾಡಿಕೊಂಡೆ. ಹಾಗೆ ಡ್ರೈ ಫ್ರೂಟ್ಸ್ ಕೂಡ ದ್ರಾಕ್ಷಿ, ಗೋಡಂಬಿ, ಸ್ವಲ್ಪ ಹುತ್ತುತ್ತಿ ಕೂಡ ಹುರ್ಕೊಳ್ತಾ ಇದ್ದೀನಿ ನಾನು ತುಪ್ಪದಲ್ಲಿ. ಇವಾಗ ಇದು 3 to 4 ವಿಷಲ್ಸ್ ತೊಗೊಂಡಿದ್ದೆ, ಚೆನ್ನಾಗಿ ಬೆಂದಿದೆ. ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ನಾನು ಬೆಲ್ಲದ ನೀರು ಕೂಡ ರೆಡಿ ಮಾಡೋಕ್ಕೆ ಇಟ್ಕೊಳ್ತಾ ಇದ್ದೀನಿ. ಹಾಗೆ ನೆನೆಸಿಟ್ಕೊಂಡಿರೋಂಥ ಕಡಲೆಕಾಳು ಉಪ್ಪು ಹಾಕಿ ಬೇಯಿಸ್ಕೊಳ್ತಾ ಇದ್ದೀನಿ 3 to 4 ವಿಷಲ್ಸು. ಅದು ಕಡಲೆಕಾಳು ಉಸ್ಲಿ ಮಾಡೋದಕ್ಕೆ. ಹಾಗೆ ಗೆಣಸು ಕೂಡ ಬೇಯಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಉಪ್ಪು ಹಾಕಿ. ಈಗ ಬೆಲ್ಲದ ನೀರು ಚೆನ್ನಾಗಿ ಕುದೀತಾ ಇದೆ, ಬೆಲ್ಲ ಕರಗಿದೆ. ಇವಾಗ ನಾವು ಬೇಯಿಸ್ಕೊಂಡಿರೋ ಅಂಥ ಅಕ್ಕಿ ಮತ್ತು ಹೆಸರು ಬೇಳೆಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ. ಸ್ವಲ್ಪ ಹಾಲು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಕೆಲವೊಬ್ಬರು ಹಾಲು ಹಾಕ್ತಾರೆ, ಕೆಲವೊಬ್ಬರು ಹಾಕೋದಿಲ್ಲ, ಹಾಗೆ ಮಾಡ್ಕೊಳ್ತಾರೆ. ನಾನು ಹಾಲು ಹಾಕ್ಕೊಳ್ತಿದ್ದೀನಿ. ಪ್ರಸಾದ ಅಂದರೆ ಹಾಲು ಇರಬೇಕು ಅಂತ, ಹಾಲು ತುಪ್ಪ ಇರಬೇಕು ಅಂತ ಹಾಲು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನಾನು. ಹಾಗೆ ಸ್ವಲ್ಪ ಏಲಕ್ಕಿ ಪುಡಿ ಮಾಡಿ ಹಾಕ್ಕೊಂಡಿದ್ದೀನಿ. ಹಾಗೆ ಹುರಿದಿರುವಂಥ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಸಂಕ್ರಾಂತಿ ಸ್ಪೆಷಲ್ ಪೊಂಗಲ್ ರೆಡಿ ಆಯಿತು. ಫಿನಿಶಿಂಗಲ್ಲಿ ಸ್ವಲ್ಪ ತುಪ್ಪ ಹಾಕಿ ಫಿನಿಶ್ ಮಾಡ್ಕೊಳ್ತಾ ಇದ್ದೀನಿ. ಪ್ರಸಾದ ರೆಡಿ ಆಗಿದೆ. ನೆಕ್ಸ್ಟ್ ಇವಾಗ ನಾನು ಗೆಣಸಿಗೆ ನಾವೇನು ಮಾಡ್ತೀವಿ ನಮ್ಮ ಕಡೆ ಎಲ್ಲ ಅಂತಂದರೆ ಕಾಯಿ ರಸ ಮಾಡ್ತಾರೆ. ಗೆಣಸು ಹಾಗೆ ತಿನ್ನೋದಿಲ್ಲ ಬೇಯಿಸ್ಕೊಂಡು. ಸೊ ಅದಕ್ಕೋಸ್ಕರ ನಾನು ತೆಂಗಿನಕಾಯಿ, ಹುರಿದಿರೋವಂಥ ಎಳ್ಳು ಮತ್ತು ಶೇಂಗಾ ಮತ್ತು ಸ್ವಲ್ಪ ಏಲಕ್ಕಿ ಇಷ್ಟನ್ನು ಕೂಡ ನೀರು ಹಾಕ್ಕೊಂಡು ಚೆನ್ನಾಗಿ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ತೀನಿ. ಅದನ್ನು ಈ ಬೆಲ್ಲದ ನೀರಿಗೆ ಮಿಕ್ಸ್ ಮಾಡ್ಕೊಳ್ತೀನಿ. ಬೆಲ್ಲ ಕರಗಿಸ್ಬಿಟ್ಟು ಆ ನೀರಿಗೆ ಮಿಕ್ಸ್ ಮಾಡಿಕೊಂಡು ಇವಾಗ ಚೆನ್ನಾಗಿ ಜಸ್ಟ್ 1 ನಿಮಿಷ ಕುದಿಸ್ಕೊಳ್ತೀನಿ. ಕಾಯಿ ಹಾಕಿರೋದ್ರಿಂದ ಇಡೀ ದಿನ ಇರಲಿ ಅಂತ, ಕಾಯಿ ಹಾಕಿರೋದ್ರಿಂದ ಅಳಿಸುತ್ತೆ ಅನ್ನೋದಕ್ಕೋಸ್ಕರ. ಅದು ಕಾಯಿ ರಸ ಗೆಣಸಿಗೆ ನಮ್ಮ ಕಡೆ ಮಾಡೋವಂಥದ್ದು. ಹಾಗೆ ಈಗ ಕಡಲೆಕಾಳು ಉಸ್ಲಿ ಮಾಡೋದಕ್ಕೆ ತೆಂಗಿನಕಾಯಿ, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿಕಾಯಿ ಹಾಕಿ ರುಬ್ಕೊಳ್ತಾ ಇದ್ದೀನಿ. ಹಾಗೆ ಒಗ್ಗರಣೆ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ, ಸಾಸಿವೆ, ಜೀರಿಗೆ ಹಾಕ್ಕೊಂಡು, ಈರುಳ್ಳಿ, ಕರಿಬೇವು ಹಾಕ್ಕೊಂಡು ರುಬ್ಕೊಂಡಿರೋವಂಥ ಉಸ್ಲಿ ಮಸಾಲ ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ 2 ವಿಷಲ್ಸ್ ಬೇಯಿಸ್ಕೊಂಡಿರೋವಂಥ ಕಡಲೆಕಾಳು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಉಪ್ಪು ಹಾಕ್ಕೊಳ್ತೀನಿ. ಆಲ್ರೆಡಿ ಬೇಯಿಸುವಾಗ ಉಪ್ಪು ಹಾಕ್ಕೊಂಡಿದ್ದೆ ಕಡಲೆಕಾಳಿಗೆ. ಈಗ ಸ್ವಲ್ಪ ಲೈಟಾಗಿ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಮ್ಮ ಮನೆಯವ್ರಿಗೆ ತುಂಬ ಫೇವ್ರೇಟ್ ಕಡಲೆಕಾಳು ಉಸ್ಲಿ. ಪ್ರತಿ ಹಬ್ಬದಲ್ಲೂ ನಾನು ಮಿಸ್ ಮಾಡದೆ ಮಾಡ್ತೀನಿ. ಈಗ 20 ನಿಮಿಷ ಬೇಯಿಸ್ಕೊಂಡಿದ್ದೆ ಗೆಣಸು ಚೆನ್ನಾಗಿ ಬೆಂದಿದೆ. ಹಾಗೆ ಹಬ್ಬ ಅಂತಂದರೆ ಬೋಂಡ ಅಥವಾ ಬಜ್ಜಿ ಇಲ್ದೇ ಫಿನಿಶಿಂಗ್ ಆಗೋದಿಲ್ಲ. ಸೊ ಬೋಂಡ ಎಲ್ಲ ಮಾಡಿಕೊಂಡೆ, ಬಜ್ಜಿ ಬೋಂಡ ಅಂತ ಹೇಳ್ತಾರೆ. ಹಾಗೆ ಹಪ್ಪಳ ಕೂಡ ಫ್ರೈ ಮಾಡ್ಕೊಂಡಾಯಿತು. ಕೊನೆಗೆ ರಂಗೋಲಿ ಹಾಕ್ತಾಯಿದ್ದೀನಿ. ಇವಾಗ ರಂಗೋಲಿ ಹಾಕೋದಕ್ಕೆ ಸ್ವಲ್ಪ ಟೈಮ್ ಬೇಕು. ಸೊ ಅಡುಗೆ ಎಲ್ಲ ಮುಗಿದ್ರೆ ಏನೋ ಒಂಥರ ಸಮಾಧಾನ, ರಿಲ್ಯಾಕ್ಸ್ ಆಗಿ ನಿಧಾನಕ್ಕೆ ಆರಾಮಾಗಿ ರಂಗೋಲಿ ಹಾಕ್ಬೋದು ಅಂತ ಹಾಕ್ಕೊಳ್ತೀನಿ. ರಂಗೋಲಿ ಹಾಕೋದಕ್ಕೆ 1/2 hour ಆಗೋಯಿತು. 6:30 ಆಗೋಯಿತು ನಂದು ಅಡುಗೆ ಮತ್ತು ಪೂಜೆಗೆಲ್ಲ ರೆಡಿ ಮಾಡಿಕೊಂಡು. ಹಾಗೆ ರಂಗೋಲಿ ಎಲ್ಲ ಹಾಕೋದಕ್ಕೆ ಅಷ್ಟೊತ್ತಾಯಿತು. ನೆಕ್ಸ್ಟು ಸ್ಯಾರಿ ಹಾಕ್ಕೊಂಡು ರೆಡಿ ಆದೆ ನಾನು ಕೂಡ ಪೂಜೆ ಮಾಡೋಣ ಅಂತೇಳಿ. ಈಗ ಫೈನಲಿ ಮೋಸ್ಟ್ ಸ್ಪೆಷಲ್ ಟೈಮ್ ಅಂತಂದರೆ ಪೂಜೆ. ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಕೊಡೋದು ಫೈನಲಿ ಪೂಜೆ. ಆರಾಮಾಗಿ ನಿಧಾನಕ್ಕೆ ಪೂಜೆ ಮಾಡಿಕೊಂಡೆ. ಪೂಜೆ ಎಲ್ಲ ಚೆನ್ನಾಗಾಯಿತು ಕೂಡ. ಕೊನೆಗೆ ನಾನು ಮಾಡಿರೋವಂಥ ಪ್ರತಿಯೊಂದು ಅಡುಗೆನೂ ಕೂಡ ದೇವರಿಗೆ ನೈವೇದ್ಯ ಮಾಡಿದ್ದಾಯಿತು. ಹಣ್ಣು, ಕಾಯಿ, ಪ್ರಸಾದ ಎಲ್ಲದನ್ನು ಕೂಡ ನೈವೇದ್ಯ ಮಾಡಿ, ಹಾಗೆ ಶೇಂಗಾ
ಅವರೆಕಾಯಿ ಹಾಗೆ ಎಳ್ಳು ಬೆಲ್ಲ ಎಲ್ಲದನ್ನು ಕೂಡ ನೈವೇದ್ಯ ಮಾಡಿ ಪೂಜೆ ಎಲ್ಲ ತುಂಬ ಚೆನ್ನಾಗಿ ಕಂಪ್ಲೀಟ್ ಆಯಿತು. ಹಬ್ಬ ಎಲ್ಲ ಕಂಪ್ಲೀಟ್ ಆಯಿತು. ಪೂಜೆ ಅಡುಗೆ ಎಲ್ಲ ಆಯಿತು. ಈಗ ನಮ್ಮ ಮನೆಯವ್ರನ್ನ ಎಬ್ಬಿಸಿದ್ದೆ. ನಮ್ಮ ಮನೆಯವರು ಸ್ನಾನಕ್ಕೆ ಹೋಗಿದ್ದು. ಅವ್ರು ಬರೋ ಅಷ್ಟರೊಳಗಡೆ ಅವ್ರಿಗೆ ಬೇಕಾಗಿರೋಂಥ ಬಟ್ಟೆ, ನೀರು, ಟೀ, ಮಾಸ್ಕ್ ಎಲ್ಲದನ್ನು ಕೂಡ ರೆಡಿ ಮಾಡಿಕೊಟ್ಟೆ. ಹಬ್ಬ ಅಂತಂದರೆ ಮೇಯ್ನು ಊಟ, ಪೂಜೆ ನನ್ನ ಪ್ರಕಾರ. ಊಟ ಎಲ್ಲ ಅಡುಗೆ ಕೂಡ ತುಂಬ ಚೆನ್ನಾಗಿ ಬಂದಿತ್ತು. ಸಿಂಪಲ್ಲಾಗಿ ಸ್ವಲ್ಪನೇ ಮಾಡ್ಕೊಂಡಿದ್ದೆ. ಹಾಗೆ ಮಸಾಲ ಚಿತ್ರಾನ್ನ ಕೂಡ ಮಾಡ್ಕೊಂಡಿದ್ದೆ. ಬೇಳೆ ಸಾರು, ಅನ್ನ ಕೂಡ ಮಾಡ್ಕೊಂಡಿದ್ದೆ. ಸೊ ಸಿಂಪಲ್ಲಾಗಿ ಎಲ್ಲ ರೆಸಿಪಿಯನ್ನು ಮಾಡ್ಕೊಂಡಿದ್ದೆ. ತುಂಬಾ ಚೆನ್ನಾಗಿ ಬಂದಿತ್ತು ಕೂಡ. ಅಷ್ಟು ಬೇಗ ಎದ್ದು ಯಾಕೆ ಹಬ್ಬ ಮಾಡಿದ್ದು ಅಂತಂದರೆ, ನಮ್ಮ ಮನೆಯವರು ಡ್ಯೂಟಿಗೆ ಹೋಗ್ತಾರೆ ಅಂತೇಳಿ, ಮತ್ತು ಅವ್ರು ಬರೋದೇ ನೈಟು 9 ಮೇಲೆ. ಆ ಟೈಮಲ್ಲಿ ಹಬ್ಬ ಮಾಡೋದಕ್ಕಾಗಲ್ಲ. ಇಡೀ ದಿನ ಎಲ್ಲರೂ ಹಬ್ಬ ಮಾಡ್ತಾ ಇರ್ತಾರೆ. ನಾವು ಇಡೀ ದಿನ ಸುಮ್ಮನೆ ಇದ್ದು ನೈಟ್ ಹಬ್ಬ ಸೆಲೆಬ್ರೇಟ್ ಮಾಡೋದಕ್ಕೆ ಅಷ್ಟು ಚೆನ್ನಾಗಿರಲ್ಲ. ಡೇ ಟೈಮ್ ಮಾಡಿದ್ರೆ ಸಂಕ್ರಾಂತಿ ಚೆನ್ನಾಗಿ ಅಲ್ವಾ, ಅದಕ್ಕೋಸ್ಕರ ಬೆಳಿಗ್ಗೆ ಬೇಗ ಎದ್ದು ಅವ್ರು ಹೋಗೋ ಅಷ್ಟರಲ್ಲಿ ಕೊನೆಗೆ ಫೈನಲಿ 7:45ಗೆ ಅವರಿಗೆ ಎಳ್ಳು ಬೆಲ್ಲ ಕೊಟ್ಟು ಊಟ ಎಲ್ಲ ಕೊಟ್ಟೆ. ನಾವೇನೇ ಮಾಡಿದರೂ ಕೂಡ, ಎಷ್ಟೇ ಕಷ್ಟಪಟ್ಟು ಮಾಡಿದರೂ ಕೂಡ ಅವ್ರು ತಿಂದು ಚೆನ್ನಾಗಿದೆ, ರುಚಿಯಾಗಿದೆ ಅಂತ ಹೇಳಿದಾಗ ಏನೋ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಮತ್ತು ಖುಷಿ ಆಗುತ್ತೆ. ನಾವು ಮಾಡಿದ್ದಕ್ಕೂ ಕೂಡ ಸಾರ್ಥಕ ಅನಿಸುತ್ತೆ. ಅವರು ತಿಂದು ಹೊರಟರು, ಎಲ್ಲ ಚೆನ್ನಾಗಿದೆ ಅಂತ ಹೇಳಿದರು. ಅವ್ರಿಗೆ ಫೇವ್ರೇಟು ಶೇಂಗಾ, ಅದನ್ನು ಮಿಸ್ ಮಾಡ್ಕೊಳ್ತಾ ಇದ್ರು. ನೈಟ್ ಬಂದು ತಿಂತೀನಿ ಅಂತ ಹೇಳಿದರು. ಬನ್ನಿ ಎದ್ದು ರೆಡಿಯಾಗಿ ಪ್ರಾರ್ಥನೆ ಮುಗಿಸಿ ಎಳ್ಳು ಬೆಲ್ಲ ನೋಡಿ ಸಿಕ್ಕಾಪಟ್ಟೆ ಎಕ್ಸೈಟ್ ಆಗಿಬಿಟ್ಟಿತ್ತು. ತಿಂತೀನಿ ಅಂತ ಹೇಳ್ಬಿಟ್ಟು ಕೊನೆಗೆ ತಿಂದ್ಲು ಸ್ವಲ್ಪ. ಎಳ್ಳು ಬೆಲ್ಲ ಎಲ್ಲರ ಮನೆಗೂ ಹೋಗಿ ಎಳ್ಳು ಬೆಲ್ಲ ಕೊಟ್ಬಿಟ್ಟು ಬರೋಣ ಬಾ ಅಂತಂದರೆ ನನ್ನ ಮಗಳು ಬರ್ತಾ ಇರಲಿಲ್ಲ. ನಾನೇ ತಿನ್ನಬೇಕು, ಯಾರಿಗೂ ಕೊಡಲ್ಲ ಅಂತ ಹೇಳ್ತಾ ಇದ್ಲು. ಕೊನೆಗೆ ಏನೋ ಮಾಡಿ ಕರ್ಕೊಂಡು ಹೋದೆ. ಹೋಗಿ ಎಲ್ರಿಗೂ ಎಳ್ಳು ಬೆಲ್ಲ ಅವಳ ಕೈಯಾರೆ ಕೊಡಿಸಿ ಕರ್ಕೊಬಂದೆ. ನೆಕ್ಸ್ಟ್ ಅವಳಿಗೆ ರಂಗೋಲಿ ಅಂದರೆ ತುಂಬ ಇಷ್ಟ. ಆ ಕೈಟ್ ನೋಡಿ ಅವಳಿಗೆ ತುಂಬ ಖುಷಿಯಾಗಿಬಿಟ್ಟಿತ್ತು. ಅದಕ್ಕೋಸ್ಕರ ಅವಳು ಸ್ವಲ್ಪ ಹೊತ್ತು ರಂಗೋಲಿ ನಾನು ಹಾಕ್ತೀನಿ ಅಂತೇಳಿ ಫ್ಲವರ್ ಎಲ್ಲ ಹಾಕ್ತಾ ಇದ್ದಾಳೆ. ಇಲ್ಲಿ ಏನು ಮಿಸ್ ಮಾಡಿದ್ರು ಅವಳು ಗೊಂಬೆ ಮಾತ್ರ ಮಿಸ್ ಮಾಡೋದಿಲ್ಲ. ಗೊಂಬೆಗೂ ಕೂಡ ತಿನ್ನಿಸಿ ಹ್ಯಾಪಿ ಸಂಕ್ರಾಂತಿ ಅಂತೇಳಿ ವಿಶ್ ಮಾಡ್ತಾ ಇದ್ದಾಳೆ. ಕೊನೆಗೆ ಗಾಳಿಪಟ ಹಿಡ್ಕೊಂಡು ಸ್ವಲ್ಪ ಹೊತ್ತು ಹೊರಗಡೆ ಆಟ ಆಡ್ಕೊಂಡು ಬಿಸಿಲಲ್ಲಿ ಬಂದ್ವಿ. ಸಂಜೆ ನಮ್ಮ ಮನೆಯವರು ಬೇಗ ಬರ್ತಾರೇನೋ, 1 ಅವರು ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಬಟ್ ಅವ್ರು ಬರಲಿಲ್ಲ. ನಾನು ನನ್ನ ಮಗಳು ಮಕರ ಜ್ಯೋತಿ ದರ್ಶನ ಮಾಡಬೇಕು ಅಂತ ಒಂದು 45 ಮಿನಿಟ್ಸಿಂದ ವೆಯ್ಟ್ ಮಾಡ್ತಾ ಇದ್ವಿ. ಕೊನೆಗೆ ಫೈನಲಿ ದರ್ಶನ ಆಯಿತು. ಅಲ್ಲಿ ಹೋಗಿ ನೋಡೋಕ್ಕಾಗಲ್ಲ, ಇಲ್ಲೇ ಟಿ ವಿನಲ್ಲಿ ನೋಡ್ಕೊಂಡ್ವಿ. ಅಯ್ಯಪ್ಪ ಸ್ವಾಮಿ ಡೈರೆಕ್ಟಾಗಿ ಯಾರು ಅಲ್ಲಿ ಶಬರಿಮಲೆಗೆ ಹೋಗಿ ದೇವ್ರ ದರ್ಶನ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಅವ್ರಿಗೆಲ್ಲರಿಗೂ ಕೂಡ ನನ್ನ ದರ್ಶನ ಆಗಬೇಕು ಅಂತ ಆ ಮಕರ ಜ್ಯೋತಿ ಮೂಲಕ ಎಲ್ರಿಗೂ ದರ್ಶನ ನೀಡ್ತಾರಂತೆ. ಕೊನೆಗೂ ಫೈನಲಿ ಹಬ್ಬ ಫುಲ್ಫಿಲ್ ಆಗಿದೆ ಮಕರ ಜ್ಯೋತಿ ನೋಡಿದಾದ್ಮೇಲೆ. ಇದು ನಮ್ಮ ಪುಟ್ಟ ಸಂಕ್ರಾಂತಿ ಸೆಲೆಬ್ರೇಷನ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ. ಥ್ಯಾಂಕ್ ಯು.